இன்றைய செய்தி. பேருக்கு ஏற்கனவே அமைச்சிட்டுக்கிறோம். முனிசிபாலிட்டி தான் காத்தா ரெடி பண்ணி எங்களுக்கு அமௌண்ட் எவ்வளோன்னு சொன்னால் நாங்கள் கவர்மெண்ட்டுக்கு சொல்லி அங்கேருந்து ஃபண்டு ரிலீஸ் பண்ணிட்டு தான் கொடுப்போன்னு. ஏற்கனவே உங்களுக்கு எல்லாருக்கும் தெரியும். பிரகலாத் ஜோஷி மினிஸ்டர் ஆஃப் மைன்ஸ் அவர் வந்து பிப்ரவரி மாதம் சொன்னார் எல்லாருக்கும் நாங்கள் காத்தா கொடுத்துட்றோம் அப்படின்னு சொல்லிட்டு போயிட்டு 2 வருஷம் ஆக போகுது. இது வரைக்கும் காத்தா கொடுக்கல. இந்த ஆஃபீஸில் என்ன ஒர்க் பண்ணுறாங்கன்னு தெரியல. ராவும் பகலும் வேலைன்றாங்க. இந்த டோர் உள்ளே உங்களுக்கு தெரியும். அப்போ ஒன்று உள்ளே பகல் தெய்வம் அவர் கூட அவங்க கூடாதுன்னு எல்லாம் சொல்கிறாங்க. பட் இருந்தாலும் எங்களுடைய கோரிக்கை நான் தொழிலாளி தினம் செத்துனுக்கிறான். இவங்க வீடு கொடுக்குற வேலைக்கே சேர்த்துறோம் போல் தெரியுது. எல்லாம் ಆಲ್ರೆಡಿ 1800 ಮೆಂಬರ್ಸ್ ಸೇರ್ತಾಂಗ. ಇನ್ನೂ ಉಳಿದಿರೋದು 1000 ಜನ. ನಾವು ನಮ್ಮ 1000 ಜನಕ್ಕೆ ಕೊಡಬೇಕಂದ್ರೆ ಅವನು ಇನ್ನೂ ಏನು ಮಾಡ್ತಾನೆ ನಮ್ಗೆ ಇನ್ನೂ ಅರ್ಥ ಆಗ್ತಿಲ್ಲ. ಕೇಳಿದ್ರೆ ಉತ್ತರನಿಲ್ಲ. ನಾವೆಲ್ಲ ಪೋಸ್ಟ್ ಮ್ಯಾನ್ ಇಲ್ಲಿ ನಮ್ಮ ಕೆಲಸ ಏನಿಲ್ಲ. ಗೌರ್ಮೆಂಟ್ ಆಫ್ ಇಂಡಿಯಾ ಏನಾದರೂ ಲೆಟ್ರ್ ಕಳಿಸಿದೆ ನಾವು ರಿಟರ್ನ್ ಕಳಿಸ್ತೀವಿ ಅವ್ರಿಗೆ. ಅದು ಬಿಟ್ಟು ಬೇರೆ ಯಾರು ನಮ್ಗೆ ಗೊತ್ತಿಲ್ಲ ಅಂತಾರೆ. ಅದು ಹೇಳೋಕ್ಕೆ 8 ಆಫೀಸರ್ ಇಲ್ಲಿ. ಒಂದು ಫೈನಾನ್ಸ್ ಒಬ್ಬನು, OSD ಒಬ್ಬರು, ಸೆಕ್ಯೂರಿಟಿ ಆಫೀಸರ್ ಒಬ್ಬರು, ಅವ್ರಿಗೆ ಅಷ್ಟೇ 4. ಇಷ್ಟು ಜನ ಇಟ್ಕೊಂಡು 2 ವರ್ಷದಿಂದ ಇನ್ನೂ ಕರೆಕ್ಟ್ ಮಾಡೋಕ್ಕಾಗಲ್ಲ ಒಂದು 200 ಮನೆನ. ಇದನ್ನು ಖಂಡಿಸಿ ನಾವು ಹೋರಾಟ ಮಾಡೋಕ್ಕೆ ಅದನ್ನು ಪೊಲೀಸ್ ಪರ್ಮಿಷನ್ ಅಂದರೆ ಲ್ಯಾಂಡ್ ಪರ್ಮಿಷನ್ ತೊಗೋಬೇಕಂತ. ನಮ್ಮ ಲ್ಯಾಂಡು, ನಾವು ಎಂಪ್ಲಾಯಿ, ನಮ್ಮ ತಾತ, ನಮ್ಮಪ್ಪ, ಮುತ್ತತ್ತ ಇವರೆಲ್ಲ ನಾವೆಲ್ಲ 3ನೇ ಜನರೇಷನ್. ನಮಗೂ ಪರ್ಮಿಷನ್ ಕೇಳ್ತಾರೆ. ಇದಕ್ಕೆ ಮುಂಚೆ ಆ ಥರ ಇಲ್ಲ ರೂಲ್ ಬಂದಿದೆ ಅದ್ರ ಬಗ್ಗೆ ಅಲ್ಲ. ಇದಕ್ಕೆ ಮುಂಚೆ ನಾವು ಒಂದು ಸುಮಾರು ಹೋರಾಟ ಮಾಡಿದ್ದೀವಿ. ನಾವು ಹೋರಾಟ ಮಾಡಿದ್ರೆ ಮೈನ್ಸ್ ಎಂಪ್ಲಾಯಿಗೆ ಆ ಥರ ಕಾನೂನೇ ಇಲ್ಲ. ಬೆಂಬಲ್ಲಿ TCL ಎಂಪ್ಲಾಯ್ ಯಾವಾಗ ಇಲ್ಲಿ ಬಂದರು TCL ಎಂಪ್ಲಾಯಿ ಯಾವಾಗ ಗಲಾಟೆ ಆಗ್ತದೆ, ಹೋರಾಟ ಆಗ್ತದೆ. ಅದರಿಂದ ಲ್ಯಾಂಡ್ ಪರ್ಮಿಷನ್ ಬೇಕು. BML ನಾವು ಹೋಗಿ ಬೆಂಬಲ್ ಇಲ್ಲಿ ಮಾಡೋಕ್ಕಾಗಲ್ಲ. ಮನೆ ನಮ್ಮದು ಸೆಟಲ್ಮೆಂಟ್ ಕೋರ್ಟಲ್ಲಿ ಆಗಿದೆ. ಕನಿಷ್ಠ 1 ತಿಂಗಳಲ್ಲಿ ಮತ್ತೆ ಬರ್ತದೆ. ಪರಿಧಾನ ನಾಯಕ ಮತ್ತು ಯಾರ್ಯಾರ ಮೇಲೆ ಕೇಸ್ ಫೈಲ್ ಮಾಡಿದ್ದೀನಿ ಅವರೆಲ್ಲ ಕೋರ್ಟಿಗೆ ಬರ್ತಾರೆ. ಕೋರ್ಟಿಗೆ ಬಂದ ತಕ್ಷಣ ಇಮಿಡಿಯೇಟ್ ಆರ್ಗ್ಯುಮೆಂಟ್ ಶುರುವಾಗಿ 2-3 ಇಯರಿಂಗಲ್ಲಿ ದುಡ್ಡು ಬರ್ತದೆ. ಅದೇನು ನಮಗೇನು ಡೌಟ್ ಇಲ್ಲ. ನಮ್ಮ ಲಾಯರ್ನ ಹಂಗೆ ಹೇಳಿದ್ದಾರೆ. ಬಾಲನವರು ಯಾರನ್ನು ಮಾಡೋಕ್ಕಾಗಲ್ಲ. ಗೌರ್ಮೆಂಟ್ ಆಫ್ ಇಂಡಿಯಾ ಮೇಲೆ ಕೇಸ್ ಫೈಲ್ ಮಾಡಿ ನಾನು ಒಬ್ಬನೇ ಫಸ್ಟ್ ಅಂತೀನಿ. ನಾನು ನಿಮ್ಗೇನಾದ್ರು ಗೊತ್ತಿದೆ ಯಾರಾದ್ರು ಮಾಡಿದಾರಾ? ಯಾರು ಮಾಡಿಲ್ಲ. ಕಾರಣ ಅದನ್ನು ಸೆಂಟ್ರಲ್ ಗೌರ್ಮೆಂಟ್ ಮೇಲೆ ಕೇಸ್ ಹಾಕಬೇಕಂದ್ರೆ ದಿಲ್ಲಿ ಬೇಕು, ಅದಕ್ಕೊಂದು ಲಾಯರ್ ಬೇಕು. ಅಂಥ ಲಾಯರ್ ನಮ್ಮ ಮನೇಲಿ ಹುಟ್ಟಿರೋ ಲಾಯರ್ ಬಂದಿದ್ದಾರೆ ಅಲ್ಲಿಗೆ. ಇದೆಲ್ಲ ಆಗಿದೆ ಸರ್. ಇದೆಲ್ಲ ನಾವು ಮಾಡಿದ್ದೀವಿ. ನಮಗೆ ಏನು ಕಾನ್ಫಿಡೆಂಟ್ ನಂಬಿಕೆ ಅಂದರೆ ಈ ಪ್ರೆಸ್ ಅವರು ಇದ್ದಾರಲ್ಲ ನಿಮ್ಮ ಮೇಲೇನೇ ಕಾನ್ಫಿಡೆಂಟ್. ಇದು ನಿಮ್ಮದು ಎಲ್ಲ ಕಡೆ ಹೋಗ್ತದೆ. ಇವರು ಕೃಷ್ಣಮೂರ್ತಿ ಸರ್ಗೆ ಹೇಳಿದರೆ ಪ್ರಜಾವಾಣಿಗೆ ಹೋಗ್ತದೆ, ಡೆಕ್ಕನ್ಗೆ ಹೋಗ್ತದೆ. ಅವರು ಹೋದರೆ ದಿನತಂದಿ ಹೋಗ್ತದೆ, ಕನ್ನಡ ಪೇಪರ್ ಹೋಗ್ತದೆ, ನಿಮ್ಮದು ಬರ್ತದೆ, ಎಲ್ಲದ್ದು. ಈ ಥರ ನೀವು ಪ್ರೆಸ್ ಅವರು ಇದು ಎಕ್ಸ್ಪ್ರೆಸ್ ಮಾಡಿದ್ದು. ಎಷ್ಟೋ ಮಾಡಿದ್ದೀರಾ, ಏನೋ ಮಾಡಿದಿರೋ ಅಷ್ಟು ಜನ ಮಾಡಿನೋ ಈ ಗೌರ್ಮೆಂಟು ಏನು ಕಿವಿಯೇ ಕೇಳಲ್ಲ. ನಮಗೆ ದೊಡ್ಡ ಹೋರಾಟ ಮಾಡಬೇಕಂದ್ರೆ ಎಂಪ್ಲಾಯ್ನು ಬರೋಕ್ಕೆ ತಯಾರಿಲ್ಲ. ಯಾಕೆಂದರೆ 25 ವರ್ಷ ಅವ್ನು ನೊಂದಾಗ್ಬಿಟ್ಟ. ಏನೋ ಮೀಟಿಂಗ್ ಹೋಗೋದು ಬರೋದು ಮಾತಾಡ್ತಾರೆ, ಏನೋ ಹೋಗ್ತಾರೆ ಅಂತ ಅವನು ಮನಸ್ಸು ಬೇಜಾರಾಗಿದೆ ಎಂಪ್ಲಾಯಿಗೆ. ಸೊ ಅದರಿಂದ ನಾವು ಇಷ್ಟು ಜನ ಇದ್ರಲ್ಲ ಈ ಹೋರಾಟ ಮಾಡೋಕ್ಕೆ ರೆಡಿಯಾಗಿದ್ದೀವಿ. ಎಲ್ಲ ಜನನ ಟ್ರೈನಲ್ಲಿ ಕರ್ಕೊಂಡು ಹೋಗಿ ಒಂದು 3000 ಜನ ಅಸೆಂಬ್ಲಿಯಲ್ಲಿ ಮುಂದೆ ಕೂತ್ಕೊಳ್ತೀವಿ. ನಮ್ಗೆ ಈ ಥರ ಇದೆ, ನೀವು ತೀರ್ಮಾನ ಮಾಡಿ, ನಮ್ಮ ಸ್ಟೇಟ್ ಇದು, ನಮ್ಮ ಮಣ್ಣು, ನೀವು ಯಾಕೆ ಸುಮ್ಮನೆ ಇದೆ ಅಂತ ಕೇಳಬೇಕು. ಅದೇ ಬಗ್ಗೆ ಇದು MLA ಇದಕ್ಕೆ ತಲೆ ಹಾಕಬೇಕು. ಏನು ಮೈನ್ಸಿಂಗ್ ಎಂಪ್ಲಾಯಿ ಕಾರ್ಮಿಕರು ಇಷ್ಟು ಬೇರೆ ಪ್ರೆಸ್ಸಲ್ಲಿ ಕೊಟ್ಬಿಟ್ರೆ ಕಷ್ಟ ಇದೆ ಕಾರ್ಮಿಕರಿಗೆ ಅಂತ ಹೇಳಿದರೆ ಆಗಲ್ಲ. ಹೋಗಬೇಕು, ಚೀಫ್ ಮಿನಿಸ್ಟರ್ದು ಹೋಗಬೇಕು, ಕೂತ್ಕೊಂಡು ಇಲ್ಲಿ ನಮ್ಮ ಕ್ಷೇತ್ರದಲ್ಲಿ ಹಿಂಗಾಗಿದೆ ಅವ್ರಿಗೆ ಏನಾದ್ರು ಮಾಡಿ ಸ್ವಾಮಿ ಎಂದು ಚೀಫ್ ಮಿನಿಸ್ಟರ್ನ ಕೇಳಬೇಕು. MLA ಅದನ್ನು ತಲೆ ಹಾಕಲ್ಲ. ನಾವು ಎಷ್ಟೋ ಸತಿ MLAಗೂ ಹೇಳಿದ್ವಿ. ಅವರು ನೋಡೋಣ ನಾವು ಮಾಡಿದ್ವಿ, ಕೋರ್ಟಲ್ಲಿ ಕೇಸ್ ಇದೆ. ಎಲ್ಲರೂ ಹೇಳೋದು ಕೋರ್ಟ್ ಕೇಸೇ. ಈ ಥರ ನಡೀತಾ ಇದೆ ಸಮಯ. ಅದರಿಂದನೇ ಇದು ಪ್ರೆಸ್ ಮೀಟಿಂಗ್ ಮಾಡೋದು ಉದ್ದೇಶನೇ ಅದೇ. ಈಗ ಜನಗಳಿಗೆ ಗೊತ್ತಾಗಬೇಕು ಇದು ಕಟ್ಟಂತ ಕೋರ್ಟ್ ಏನಾಗಿದೆ ಮತ್ತು ಇವ್ರ ಮನೆಯದು ಏನಾಗಿದೆ. ಒಬ್ಬೊಬ್ಬರು ಮನೆಗೆ 2 ಮನೆ ಕೊಟ್ಟಿದ್ದಾರೆ ಮ್ಯಾನೇಜ್ಮೆಂಟು. ಇವನು ಹೇಳ್ತಾನೆ ಒಬ್ಬರಿಗೆ ಒಂದೇ ಮನೆ ಅಂತ. MP ಸಾಹೇಬ್ರು ನಂಗೆ ಹೇಳಿದರು, ನೋಡಪ್ಪ ನೀವು ಸೈನ್ ಮಾಡಿದ್ದೀರಾ, ಒಬ್ಬರಿಗೆ 1 ಮನೆ, ರೈಟ್, ಓಕೆ, 1 ಮನೆ ನಮ್ಗೆ ಕೊಡ್ತೀರಾ, ಬೇರೆ ಮನೆ ಯಾರು ಕೊಡ್ತೀರಾ? ರೆಂಟಿಗಿದೆ, ಎಂಪ್ಲಾಯ್ ಮಕ್ಕಳಿದ್ದಾರೆ, ರೆಂಟಲ್ಲಿದ್ದಾರೆ, ಅವ್ರು ಕೊಡಿ. ಗೌರ್ಮೆಂಟಿನ ಅಪ್ರೂವಲ್ ತೆಗಿ. ಈ ಥರ ಪ್ರಾಬ್ಲಮ್ ಇದೆ, 10,000 ಜನ ಇದ್ದಾರೆ, 4 ಜನರೇಷನಿಂದ ಕೆಲಸ ಮಾಡ್ತಾ ಇದ್ದಾರೆ. ಅವರಿಗೆ ಏನಾದ್ರು ಮಾಡಬೇಕಂದ್ರೆ ಅವ್ರು ಎಲ್ಲಿ ಹೋಗೋದು? ನಮ್ಮ ಸರ್ ಇವರು ಮನೆಯಲ್ಲಿ ಪಕ್ಕದಲ್ಲಿ ಇದ್ದಾರೆ, ಅವರು ಎಂಪ್ಲಾಯಿ, ಅವ್ರು ರಿಟೈರ್ಡ್ ಆಗಿದ್ದಾರೆ, ಮನೆ ಖಾಲಿ ಮಾಡಿದರೆ ಎಲ್ಲಿ ಹೋಗೋದು ಅವರು? ನಾವು ಯಾವಾಗ ಮ್ಯಾನೇಜ್ಮೆಂಟ್ ಹಂಗೆ ಮಾಡಿದನೋ ಫಸ್ಟು ಹೋರಾಟ ಮಾಡಿದ್ದು ನಾವೇ. BJML ಎಕ್ಸ್ ಎಂಪ್ಲಾಯ್ ಅಸೋಸಿಯೇಷನ್ ನಾವೇ ಮಾಡಿದ್ದು ಹೋರಾಟ. ಈ ಥರ ಎಲ್ಲ ಮಾಡಿ ಇಟ್ಟಿದ್ದೀವಿ ಸರ್. ಇದೇ ಥರ ನಾವು ಮಾಡ್ತೀವಿ. ಇವ್ರು ಗಮನಕ್ಕೆ ಬಂದಿದ್ರೆ ಒಟ್ಟು ಜನ KGF ಜನಕ್ಕೆ ಎಲ್ಲರಿಗೂ ನೋಟಿಸ್ ಕೊಟ್ಟು ಎಲ್ಲ ಲೀಡ್ರನ್ನು ಕರೆದು ನೆಕ್ಸ್ಟ್ ಟೈಮು ಅಸೆಂಬ್ಲಿ ಅಲ್ಲಿ ಚಲೋ ಎಂದು ಒಂದು ಹೋರಾಟ ನಡೆಸ್ತೀವಿ. ಇಲ್ಲಿ ಹೋರಾಟ ಮಾಡಿ ಏನು ಪ್ರಯೋಜನ ಇಲ್ಲ. ನೀನು ಪೈಲಟ್ಸಲ್ಲಿ ಕೂಗಾಡೋದು ಏನಾಗಲ್ಲ. ಇನ್ನೊಂದು BJMLಗೆ ಕನಿಷ್ಠ 20 ಮೆಮೊರಂಡಮ್ ಕೊಟ್ಟಿದ್ದೀವಿ. ನಿಮಗೆಲ್ಲ ಗೊತ್ತು. ಒಂದು ಸತಿ ನಾವು ಎಲ್ಲ ಒಟ್ಟಿಗೆ ಸೇರಿ ಹೋರಾಟ ಮಾಡುವಾಗ ಇಲ್ಲಿ ಬಂದರು ಮುನ್ಸ್ವಾಮಿ MP ಇರುವರು. ಅವರು ಇರುವಾಗ ಅವ್ರ ಮುಂದೆನೂ ಒಂದು ಕೊಟ್ಟಿದ್ದೀವಿ. ಆಮೇಲೆ K. ರಾಜೇಂದ್ರನ್ ಅವ್ರು ರೆಪ್ರೆಸೆಂಟೇಟಿವ್ ಮೆಂಬರ್ ಅಂತ KGFಗೆ MLAಗೆ, ಅವರು MP ಗೆ ಅವ್ರನ್ನ ಒಂದು ಕೊಟ್ಟರು. ಏನಂತ ಪೈಲಟ್ ಹತ್ರ ಕುಮಾರಸ್ವಾಮಿಗೆ ಕೊಟ್ಟರು. ಒಂದು MP ಮನೆಗೆ ಹೋಗಿ ನಾವು ಕೊಟ್ಟಿವಿ. ಒಂದು ಕಂಪನಿಗೆ ಎಷ್ಟು ಮೆಮೊರಂಡಮ್ ಕೊಡಬೇಕು ಹೇಳಿ? ಇಷ್ಟು ಕೊಟ್ಟಿನ ಎತ್ತು ಬಿಸಾಕ್ತಾರೆ. ಈ ಥರ ಪರಿಸ್ಥಿತಿ ಇದೆ. ಅದು ಆಗಬಾರ್ದು. ನಾವೇನೋ ಇದು ಹೋರಾಟ ಮುಂದಕ್ಕೆ ತರಬೇಕು. ಇಲ್ಲಿ ಬಂದು ಬೆಂಗಾರಪಟ್ಟಗೂ ಹೋಗಲ್ಲ. ಇದು ನಮ್ಮದು ಮೆಸೇಜು. ನಿಮ್ದೆಲ್ಲನೂ KGFನಲ್ಲಿದೆ. ಕೆಲವು ಪೇಪರು ನಿಮ್ಮದು ಡೆಕ್ಕನ್ದೆಲ್ಲ ಸ್ಟೇಟ್ಗೆ ಹೋಗ್ತದೆ.
ಸ್ಟೇಟಿಂದ ಡೆಲ್ಲಿಗೂ ಹೋಗ್ತಾರೆ, ಎಲ್ಲ ಹೋಗ್ತಾರೆ. ಕೇಳೋದು ಬೇರೆ ಮೀಡಿಯಾ ಇಲ್ಲಿಗೆ ಮಾತ್ರ. ಈ KGF, ಬಂಗಾರಪಟ್ಟು ಇದರಿಂದ ಏನಾಗ್ತದೆ ಅಂದರೆ ನಮ್ಮದು ಹೋರಾಟ ಮುಂದೆ ತರಿಸ್ಬೇಕಂದ್ರೆ ಎಲ್ಲರಿಗೂ ಒಟ್ಟಾಗಿ ಸೇರಿ ಒಂದು ದೊಡ್ಡ ಹೋರಾಟನ ಮಾಡಬೇಕು. ಮಧ್ಯದಲ್ಲಿ ನಾವು ಒಂದು ಇಲ್ಲಿ ಕೇಳಿದ್ವಿ, ಮನೆ ಎಲ್ಲ ಡೂಪ್ಲಿಕೇಟ್ ಬಿಲ್ ಮಾಡಿ ಪೇಮೆಂಟ್ ಕಲೆಕ್ಟ್ ಮಾಡಿದ್ದಾರೆ. ಕನಿಷ್ಠ 1 ಕೋಟಿ ಕಲೆಕ್ಟ್ ಆಗಿದೆ 2001 ಇಷ್ಟವರೆಗೆ. ಬಿಲ್ ಕೊಡ್ತಾರೆ, ಆ ಬಿಲ್ಲಲ್ಲಿ ಹೆಸರಿದೆ, ಅಕೌಂಟ್ ನಂಬರ್ ಇದೆ, ಈ ಲಿಸ್ಟ್ ಒಂದು ಇಟ್ಕೊಂಡಿದೆ, ಅದರಲ್ಲಿ ಇಲ್ಲ. ಇವಾಗ ನಾವೇನು ಮಾಡಿದ್ದೀವಿ ಸರ್, ಈ ಥರ ಪ್ರಾಬ್ಲಮ್ ಇದೆ OSDKಲಿ, ಈಗ 1 ಪೈಸಾ ಯಾರು ಕಟ್ಟಂಗಿಲ್ಲ ಕ್ಯಾಶು. CSOಗೆ ಹೇಳಿದ್ದೀವಿ, CSO ಏನು ಮಾಡಿದ್ರು, ಸ್ಕ್ಯಾನರ್ ಇಟ್ಬಿಟ್ರು, ಭಾರತ್ ಗೋಲ್ಡ್ ಮೈನ್ಸ್. ನೀನು ಏನಿದ್ರು ಗೌರ್ಮೆಂಟ್ಗೆ ಹೋಗ್ತದೆ. 20 ವರ್ಷ ಈ ಥರ ಅವರವರೇ ಮಾಡೋದು ಬಿಲ್ಲು. ಭಾರತ್ ಗೋಲ್ಡ್ ಮೈನ್ಸ್ ಇವರೇ ಹೊಡೆಯೋದು, ಅದನ್ನು ಕಾಸ್ಟ್ ಆಗೋದು, ಲೈನ್ ಮೇಲೆ ಹೋಗೋದು. ಬಾಡಿ ಕೊಡಮ್ಮ, ಎಷ್ಟು 300 ಕೊಡಿ, 500 ಕೊಡಿ, 600 ಕೊಡಿ, ಬ್ಯಾಲೆನ್ಸ್ ಇಷ್ಟು ಒಂದು ಶೀಟ್ ಇಟ್ಕೊಂಡಿರ್ತಾರೆ ಬೇಜಮ್ಮದು. ಈ ಥರ 1 ಕೋಟಿ ಅನ್ಯಾಯ ಆಗಿದೆ. ಭಾರತ್ ಗೋಲ್ಡ್ ಮೈನ್ಸ್ ಲಿಮಿಟೆಡ್ ಒಂದು ಬಿಲ್ ಕೊಟ್ಟಿದ್ದಾನೆ, ಅದನ್ನ ಬಗ್ಗೆನೂ ಕೇಸ್ ರಿಜಿಸ್ಟರ್ ಮಾಡ್ತೀನಿ. ದುಡ್ಡು ಯಾರು ಕೊಡೋದು, ರೀಫಂಡು ಮನೇನೂ ಇಲ್ಲ ಅಂತಾನೆ. ಅಲ್ಲಲ್ಲ, ಕೋರ್ಟಲ್ಲಿ ಕೇಸ್ ಫೈಲ್ ಮಾಡ್ತೀವಿ, ಪೊಲೀಸ್ಗೂ ಕೊಡ್ತೀವಿ. ಸರ್ ಈ ಥರದ ಫೋರ್ಜ್ ಆಗಿದೆ, ಅದನ್ನು ಕಲೆಕ್ಟ್ ಮಾಡೋಕ್ಕೆ ಹೇಳಿದ್ದೀವಿ, ಎಲ್ಲ ಕಲೆಕ್ಟ್ ಮಾಡ್ತಾರೆ. ಕಲೆಕ್ಟ್ ಮಾಡಿ ಆ ಬಿಲ್ಲೆಲ್ಲ ಬಂದರೆ ಇಲ್ಲಿ ಕೇಳ್ತೀವಿ. ಅದು ಅಕೌಂಟಲ್ಲಿ ಕಾಸು ಇಲ್ಲ ಅಂದರೆ ನಾವು BJML ಮೇಲೆ ಕೇಸ್ ಹಾಕ್ತೀವಿ. ಸೂಪ್ರೆಂಟ್ ಆಫ್ ಪೊಲೀಸ್, ಸರ್ಕಲ್ ಇನ್ಸ್ಪೆಕ್ಟರ್ ಕಂಪ್ಲೇಂಟ್ ಮಾಡ್ತೀವಿ. ಈ ಥರ ಫೋರ್ಜರ್ ಆಗಿದೆ ಸರ್, ಮುಂದೆ ಯಾರು ಮಾಡಿದಾರೆ, ಹಿಂದೆ ಯಾರು ಮಾಡಿದ್ರೆ ನಮ್ಗೆ ಗೊತ್ತಿಲ್ಲ, ಒಟ್ಟಲ್ಲಿ ಅನ್ಯಾಯ ಆಗಿದೆ. ಯಾರಿದ್ದಾರೆ ಎಲ್ಲ ಸತ್ತೋಗಿಲ್ಲ, ಇದ್ದಾನೆ, ಎಲ್ಲ ಇಲ್ಲಿಂದ ಹೋಗೋರೆಲ್ಲ ಇದ್ದಾರೆ. ಲೆಟ್ರ್ ಅವ್ರನ್ನ ಕಳಿಸಿ ಈ ಥರ ಬಿಲ್ ಫೋರ್ಜರಿ ಆಗಿದೆ, ಏನು ಮಾಡ್ತೀರಾ ಕೇಳಿ, ರೀಫಂಡ್ ಮಾಡ್ತೀರಾ, ಮಾಡಲ್ಲ, ಇಲ್ಲ ಮನೆ ಕೊಡಿ, ಯಾವುದೋ ಒಂದು ಮಾಡಬೇಕಲ್ಲ. ಆ ಥರ ನಮ್ಮದು ಹೋಗ್ತಾ ಇದೆ ಸರ್. ಆಮೇಲೆ ಒಂದು ಕಮಿಟಿ ಫಾರ್ಮ್ ಮಾಡಿದ್ವಿ, ಇದು ಗೌರ್ಮೆಂಟ್ ಆಫ್ ಇಂಡಿಯಾ, ಇದು BJML ಸ್ಕೂಲ್ ಇದೆಲ್ಲ, ಅದನ್ನ ಬಗ್ಗೆ ಏನಾಯ್ತು ಅಂದರೆ ಲಾಸ್ಟ್ ಟೈಮು ಲೆಟ್ರ್ ಕಳಿಸಿದ್ವಿ ನಾವು, ಯಾರು ಈ ಥರ ಕಮಿಟಿ ಮಾಡ್ತೀವಿ, ನಮಗೆ ಕೊಡಬೇಕೆಂದು ಏನೋ ಒಂದು ಎಜುಕೇಷನ್ ಕಮಿಟಿ ಮಾಡಿದ್ರೆ ಲೆಟ್ರ್ ಕೊಟ್ಟರು. ಲೆಟ್ರ್ ಕೊಟ್ಟಿದ್ಮೇಲೆ ನಾನು ಗೌರ್ಮೆಂಟ್ ಆಫ್ ಇಂಡಿಯಾಗೆ ಲೆಟ್ರ್ ಬರೆದೆ. ಲೆಟ್ರ್ ಬರೆದಾಗ ಅವ್ರು ಉತ್ತರ ಏನು ಕಳಿಸಿದ್ದಾರೆ, ಇದು ಪ್ಯೂರ್ಲಿ ಗೌರ್ಮೆಂಟ್ ಆಫ್ ಇಂಡಿಯಾದು, ಏನಿದ್ರು ನಾವು ಗೌರ್ಮೆಂಟ್ ಆಫ್ ಕರ್ನಾಟಕ ಹ್ಯಾಂಡ್ ಮಾಡ್ತೀವಿ, ಇದು ಸಪ್ರೇಟ್ ಯಾರು ಕೊಡೋಂಗಿಲ್ಲ ಅಂದು ಒಂದು ಉತ್ತರ ಕೊಟ್ಟರು. ಈ ಮಧ್ಯೆಯಲ್ಲಿ ಮತ್ತೆ ಹೋಗಿ ನನಗೆ ಸರಿಯಾಗಿ ಬಂದಿಲ್ಲ ಕೇಸಲ್ಲ, ಡಾಕ್ಟ್ರ್ ಒಬ್ಬರು, ಲಾಯರ್ ಒಬ್ಬರು, ಇನ್ನು ಸಪ್ರೇಟ್ ಯಾರೋ ಒಂದು 3 ಜನ ಇವರೆಲ್ಲ ಸೇರಿ ಇಲ್ಲಿಂದ ಫ್ಲೈಟ್ಗೆ ಹೋಗಿ ಅಲ್ಲಿ ಒಂದು ಯಾರೋ 3rd ಮಿನಿಸ್ಟರ್ ಅವನು ಯಾರು ವಿವೇಕ್ ಕುಮಾರ್ ವಾಜಪೇಯಿ ಅವ್ರ ಹೆಸರು, ಅವ್ರಿಗೆ ಹೋಗಿ ಒಂದು ನಂಬರ್ ಕೊಟ್ಟಿದ್ದಾರೆ. ಏನಂತ BJML ಅವ್ರಿಗೆ ಸೆಟಲ್ ಮಾಡಬೇಕು, ಮನೆ ಕೊಡಬೇಕು. ಡೆಲ್ಲಿಗೆ ಹೋಗಿ ಕೊಡೋಕ್ಕೆ ಅವಶ್ಯಕತೆ ಇಲ್ಲ, ಈಗಲೇ ಕೊಡ್ತೀವಿ ನಾವು, ಎಷ್ಟೋ ಸರ್ತಿ ಕೊಟ್ಟಿದ್ದೀವಿ ನಾವು ಅವ್ರಿಗೆ. ಬಟ್ ಅವ್ರವ್ರು ಏನಿದೆ ಕೆಲಸಕ್ಕೆ ಅವ್ರು ಹೋಗಿದ್ದಾರೆ, ಅವ್ರವ್ರ ಕೆಲಸ ಅವ್ರು ಮುಗಿಲಿ, ಅವ್ರ ಕೆಲಸಕ್ಕೆ ನಾವು ಹೋಗಿದ್ರೆ ನಮ್ಮ ತಲೆ ಕೆಟ್ಟೋಗ್ಬಿಡ್ತದೆ, ಅದು ಬೇಕಾಗಿಲ್ಲ. ನಮಗೆ ಬೇಕಾಗಿರೋದೆಲ್ಲ ಈ ಸ್ಕೂಲು ನೋಡಿ, ನಾವು ಎಂಪ್ಲಾಯೀಸ್ ಎತ್ತೋಗ್ಬಿಡ್ತೀವಿ, ನಮ್ಮ ಮಕ್ಕಳಿದ್ದಾರೆ, ನಮ್ಮ ಮೊಮ್ಮಕ್ಕಳಿದ್ದಾರೆ, ಓದಬೇಕು. ಇನ್ ಕೇಸ್ ನಾಳೆ ಪ್ರೈವೇಟ್ಗೆ ಓದ್ಬಿಟ್ರೆ ಡೊನೇಷನ್ ಕಲೆಕ್ಟ್ ಮಾಡ್ತಾರೆ, ಆ ಡೊನೇಷನ್ ಕೊಡೋಕ್ಕಾಗ್ತದೆ, ನಮಗೆ ಕೊಡೋಕ್ಕಾಗಲ್ಲ. ಅದರಿಂದ ನಮ್ಮದು ಕಂಪ್ಲೀಟ್ ಏನಂದರೆ ನಾವು ಕಮಿಟಿ ಫಾರ್ಮ್ ಮಾಡಿದ್ವಿ. ನಾವು 2 ಲಾಯರ್ ಇಟ್ಟಿದ್ದೀವಿ, 2 ಡಾಕ್ಟರ್ ಇಟ್ಟಿದ್ದೀವಿ, 4 ಎಂಪ್ಲಾಯ್ ಇಟ್ಟಿದ್ವಿ. ನಮ್ಮದು ಕಮಿಟಿ ಏನು ಕಮಿಟಿ, ಸೇವ್ ಕಮಿಟಿ ಎಲ್ಲ ಇಲ್ಲ, ಇದು ಎಜುಕೇಷನ್ ಕಮಿಟಿ. ಗೌರ್ಮೆಂಟ್ ಆಫ್ ಇಂಡಿಯಾ, ಗೌರ್ಮೆಂಟ್ ಆಫ್ ಕರ್ನಾಟಕ ಸ್ಕೂಲ್ ನಡೆಸಲಿ, ನಾವು ಅದಕ್ಕೆ ಸಪೋರ್ಟ್ ಮಾಡ್ತೀವಿ. ನಾವು ಕಮಿಟಿ ಏನಾದರೂ ಕುಂದೆ ಕೊರತೆ ಇದ್ದರೆ ನಾವು ಅವ್ರಿಗೆ ಹೇಳ್ತೀವಿ ಗೌರ್ಮೆಂಟಿಗೆ. ಎಜುಕೇಷನ್ ಮಿನಿಸ್ಟ್ರು ಲೆಟ್ರ್ ಬರೆದಿದ್ವಿ, ಅದನ್ನು ನಜೀರ್ ಸಾಹೇಬ್ ಹತ್ರ ಮಾತಾಡಿದ್ವಿ. ಈಗ ನಾಳೆ ಏನೋ ಬರೋಕ್ಕೆ ಹೇಳ್ತಾರೆ, ಹೋಗಿ ಎಜುಕೇಷನ್ ಮಿನಿಸ್ಟರ್ ನೋಡಿ ಅದಕ್ಕೆ ಒಂಥರ ನಂಬರ್ ಕೊಟ್ಬಿಟ್ಟು ಅದನ್ನು ಒಂದು ಪ್ರಸ್ತುತ ಮಾಡಿದ್ವಿ. ನಮ್ಮದು ಹೋರಾಟ ಮಾಡೋದು, ಇಲ್ಲಿ ಜಗಳ ಮಾಡೋದು, ಇದೆಲ್ಲ ಏನು ಎಲ್ಲ ವೇಸ್ಟು. ಏನು ಮಾಡಿದ್ವಿ ಕಿವಿಗೆಲ್ಲ ಅವ್ರು ಹೇಳ್ತಾರೆ ಡೈರೆಕ್ಟ್ಗೆ, ಐ ಆಮ್ ಇನ್ ಪೋಸ್ಟ್ ಮ್ಯಾನ್, ಯು ಗಿವ್ ದ ಎನಿ ಕ್ಲಾರಿಫಿಕೇಶನ್, ಯು ಗಿವ್ ದ ಎನಿ ಲೆಟರ್, ಐ ಸೆಂಡ್ ಥ್ರೂ ಗವರ್ಮೆಂಟ್ ಆಫ್ ಇಂಡಿಯಾ. ಸೆಂಟ್ರಲ್ ಗೌರ್ಮೆಂಟ್ ದಟ್ ಓನ್ಲಿ ಐ ವಿಲ್ ಇನ್ಫಾರ್ಮ್ ಯು. ಇಷ್ಟೇ ಗೊತ್ತವ್ರಿಗೆ. MP ಬಂದು ಹೇಳಿದರು ಲಾಸ್ಟ್ ಟೈಮ್. MP ಪಾಪ ಒಳ್ಳೆಯವರು, ಅವ್ರು ಏನು ಹೇಳಿದ್ರು ನೋಡ್ರಿ, ನಾವು ಹೋಗಿದ್ವಿ ಮನೆಗೆ, ಅವ್ರು ಕರೆಕ್ಟ್, ಸುಳ್ಳು ಮಾತಿಲ್ಲ, ಅದು ನಿಜ ಮಾತು. ಇದು ವೆಲ್ ಎಜುಕೇಟೆಡ್ ಅಂತೀನಿ ನಾನು. ಮನೆಗೆ ಹೋಗುವ ಏನು ಹೇಳಿದ್ರು, ನೋಡಪ್ಪ ನೀವೆಲ್ಲ ಬಂದಿರಾ, ನಿಮ್ಮಲ್ಲಿ ಒಗ್ಗಟ್ಟಿಲ್ಲ ಸ್ವಾಮಿ, ಇವಾಗೆಲ್ಲ 20 ವರ್ಷನೇ ಒಗ್ಗಟ್ಟಿಲ್ಲ ನಮಗೆ, ಇದೇನು ಹೊಸದಿಲ್ಲ. ಎದ್ರೂ ಹೇಳ್ತೀವಿ ನಾವು. ಅವ್ರು ಏನು ಹೇಳಿದ್ರು ಡೈರೆಕ್ಟಾಗಿ ಏನು ಹೇಳಿದ್ರು ಅವರು, ನೋಡಪ್ಪ ನಾನು ರೆಡ್ಡಿ ಅವ್ರ ಹತ್ರ ಮಾತಾಡಿದೆ, ಮೈನ್ಸ್ ಮಿನಿಸ್ಟರ್ ಹತ್ರ. ಅವ್ರು ಕ್ಲಿಯರಾಗಿ ಹೇಳಿಬಿಟ್ರು, ನಮ್ಮ ಹತ್ರ ಕಂಪನಿಯಲ್ಲಿ ದುಡ್ಡೆಲ್ಲ ಗೌರ್ಮೆಂಟಲ್ಲಿ, ಕಂಪನಿ ಯಾರು ನಡೆಸ್ತಾರೆ ಅವ್ರ ಹತ್ರ ಈಸ್ಕೊಡ್ತೀನಿ ಎಂದು MP ಹೇಳಿದ್ದಾರೆ. ಈಗ ಮೊನ್ನೆ ಏನಾಯಿತು, ಯಾರು ವಿವೇಕ್ ಕುಮಾರ್ ಹೇಳಿದಂತೆ 100 ಕೋಟಿ ನಾನು ಕೊಡ್ತೀನಿ ಅಂತ ಹೇಳಿದ್ದಾರೆ ಅಂತ. ಈಗ ಮೊನ್ನೆ ಡೆಲ್ಲಿಗೆ ಹೋದ್ರಲ್ಲ, ಅವ್ರಿಗಿಂತ ಹೇಳಿದ ಪ್ರೆಸ್ ನೋಟಲ್ಲಿ ನೋಡಿದೆ. 100 ಕೋಟಿ 100 ಕೋಟಿ ಕೊಟ್ಟರೆ ಕೋರ್ಟಲ್ಲಿ ಕೇಸ್ ಯಾವಾಗಲೂ ಕೊಡ್ಬೋದಲ್ಲ. MP ಸಾಹೇಬ್ರು 2 ತಿಂಗಳು ಟೈಮ್ ಕೇಳಿದ್ದು, ಕೋರ್ಟು 1 ವರ್ಷ ಆಯಿತು. ಈಗ 1 ವರ್ಷ ಆಗಿ ಮತ್ತೆ 2ನೇ ವರ್ಷ ಸ್ಟಾರ್ಟ್ ಆಗ್ತದೆ, ಆವಾಗೂ ಕೊಟ್ಟಿಲ್ಲ ಗೌರ್ಮೆಂಟ್ ಇದ್ದರೆ ಮತ್ತೆ ಯಾವಾಗ ಕೊಡ್ಬೋದು. ಟೋಟಲ್ ಎಂಪ್ಲಾಯ್ ತೀರೋದ್ಮೇಲೆ ಅವ್ನು ಕೊಟ್ಟು ಯಾರಿಗೆ ಯೂಸ್ ಆಗ್ತದೆ, ಈ ಥರ ಪರಿಸ್ಥಿತಿ. ಇದರಿಂದ ನಾವು ಎಲ್ಲ ಹೋರಾಟ ಮಾಡಿ ಜನಗಳೆಲ್ಲ ಒಟ್ಟಾಗಿ ಸೇರಿ, ಅವ್ರು ಸೇವ್ ಕಮಿಟಿ ಇರಲಿ, ಇಲ್ಲ ಲೀಡ್ರ್ ಇರಲಿ, ಮತ್ತು SR ಹತ್ರನೂ ಹೋಗಿ ಮಾತಾಡ್ತೀವಿ. ಸರ್ ಈ ಥರ ನಮ್ಮೂರಿದೆ, ಈ ಥರ ಇದೆ, ನಿಮ್ಮದು ಏನಂತ ಹೇಳಿ ಅವ್ರಿಗೂ ಕೇಳ್ತೀವಿ. ಅವರೆಲ್ಲ ಬಂದರೆ ಒಟ್ಟಾಗಿ ಸೇರಿ ಒಂದು ದೊಡ್ಡ ಹೋರಾಟ ಮಾಡಿ ಅಲ್ಲಿ ಅಸೆಂಬ್ಲಿಗೆ ಹೋಗ್ತೀವಿ. ಅಸೆಂಬ್ಲಿಯಲ್ಲಿ ಆಗಲ್ಲ ಅಂದರೆ ಹೆಂಗಂದರೆ ಫ್ರೀ ಟ್ರೈನು ಡೆಲ್ಲಿ ಚಲೋ, ಯಾರು ಕಾಸು ಕೊಡೋಲ್ಲ ಗೌರ್ಮೆಂಟ್, ಯಾರಾದ್ರು ಇಟ್ಕೊಂಡು ನಾವೆಲ್ಲ ಒಟ್ಟಾಗಿ ಟ್ರೈನಲ್ಲಿ ಕೊಡ್ತೀವಿ, ಲೆಸ್ ಟಿಕೆಟು ಹೋಗ್ತೀವಿ, ಡೆಲ್ಲಿಗೆ ಹೋಗ್ತೀವಿ. ಅಲ್ಲಿ ವಿಧಾನಸೌಧ ಇದು ಅಸೆಂಬ್ಲಿ ಎಲ್ಲ ಇದು ಪಾರ್ಲಿಮೆಂಟ್ ಹತ್ರ ಕೂತ್ಕೊಳ್ತೀವಿ. ಅಲ್ಲಿ ಏನು ನಿಮ್ಮ ಮಂತ್ರಿ ಎಲ್ಲ ಬಂದು
ಇವಾಗ ಇಲ್ಲಿಲ್ಲ ಹೇಳ್ಬಿಟ್ಟು ಹೋಗ್ಬಿಟ್ಟಲ್ಲ ರಾಜಕೀಯಕ್ಕೆ ಏನು ಮಾಡಲ್ಲ, ಕೋರ್ಟಿಗೆ ಹೋದ್ರೆ ಏನು ಮಾಡಲ್ಲ, ಕೋರ್ಟ್ ಏನಿದೆ ಒಪ್ಕೊಳ್ತೀನಿ ಎಂದು ಆ ಥರ ಹೋಗಲಿ. ನಾವು ಇದು ಎರಡು ಹೋರಾಟ, ಒಂದು ಸ್ಟೇಟ್ ಗೌರ್ಮೆಂಟ್ ಮುಂದೆ, ಇನ್ನೊಂದು ಸೆಂಟ್ರಲ್ ಗೌರ್ಮೆಂಟ್ ಮುಂದೆ. ಈ ಥರ ಹೋರಾಟಗಳಿಗೆ ನಾವು ಎಲ್ಲ ಎಂಪ್ಲಾಯ್ ಪರವಾಗಿ ಈ ಪ್ರೆಸ್ ಅವ್ರಿಗೆಲ್ಲ ಏನು ಕೇಳ್ಕೊಳ್ಳೋದಂದರೆ, ನೀವು ಇಷ್ಟು ಸಪೋರ್ಟ್ ಮಾಡಿದ್ರೆ ನಮ್ಗೆ ಇಷ್ಟು ಡೆವಲಪ್ ಆಗಿದೆ. ಕಂಡಮ್ ಟು ಕೋರ್ಟ್ ಕೇಸ್ ಮಾಡಿ, ಇಲ್ಲಾಂದರೆ 3 ವರ್ಷ ಹಂಗೆ ಹೋಗ್ತದೆ. ಯಾವುದು ಇವ್ರು ಅಪೀಲ್ ಮಾಡೋದು 3 ವರ್ಷ 4 ವರ್ಷ ಆಗ್ತದೆ, ಅವ್ರು ಜನ ಸೆತ್ತೋಗ್ಬಿಡ್ತಾರೆ. ಅದರಿಂದ ಕಂಡಮ್ ಟು ಕೋರ್ಟ್ 100% ಸಿಗ್ತದೆ. ನಮ್ಮ ಬಾಲಡ್ ಲಾಯರ್ನ ಹೇಳಿದ್ದಾರೆ. ಅದರಿಂದ ನೀವು ಹಿಂಗೆ ಬಂದಿರೋ ಹತ್ರ ಎಂಪ್ಲಾಯ್ ಎಲ್ಲ ಒಟ್ಟಿಗೆ ಸೇರಿ ಒಂದು ದೊಡ್ಡ ಇಡೀ KGF ನಾವೆಲ್ಲ ಇಲ್ಲ, ಇನ್ನು ನಾವು ಎಲ್ಲ ಮನೆಗೆ ಹೋಗಿ ಒಂದೊಂದು ಮನೆಗೆ ಹೋಗಿ ಪಾಂಪ್ಲೆಟ್ಲ ಕೊಟ್ಟು ಎಲ್ಲರಿಗೂ ಏನು ಯಂಗ್ಸ್ರು ಯೂತ್ಸ್ ಎಲ್ಲ ಕರೆದು ಒಂದು ದೊಡ್ಡ ಹೋರಾಟ ಮಾಡೋಕ್ಕೆ ನಾವು ತಯಾರಾದ್ವಿ. ಅದನ್ನು ಇವ್ರಿಗೆ ಹೋಗಿ ಅರ್ಜಿ ಕೊಡ್ತೀವಿ ಕೊಡೋದು. ಇವ್ರು ಕೊಟ್ಟಿಲ್ಲ ಅಂದರೆ ನಾವು ಬೆಂಗಳೂರು ಹೋಗ್ತೀವಿ. ಬೆಂಗಳೂರು ವಿಧಾನಸೌಧ ಮುಂದೆ ಹೋಗಿ ಕೂತ್ಕೊಳ್ತೀವಿ. ಈಗ ಮನೆದು ಮುನ್ಸಿಪಾಲ್ಟಿ ಏನು ಹೇಳ್ತಾರೆ? ಮುನ್ಸಿಪಾಲ್ಟಿ ಏನು ಹೇಳ್ತಾರೆ, 800 ಮಂದಿ ಕೊಟ್ಟಿದ್ದಾರೆ. ಇವರು BJML ಅವರು 800 ಕೊಟ್ಟಿದ್ದಾರೆ. ಫಸ್ಟು ಕೊಟ್ಟಿದ್ದಾರೆ, ಇಲ್ಲ ಪೊಸಿಷನ್ ಸರ್ಟಿಫಿಕೇಟ್ ಎಲ್ಲ ಕೊಟ್ಟಿದ್ದಾರೆ. ಇವರು ಈ ಮನೇಲಿ ಇದೆ, ಅವ್ರಿಗೆ ಖಾತಾ ಕೊಡಬೇಕೆಂದು ಕೊಟ್ಟಿದ್ದಾರೆ. ಅವರು ಏನು ಮಾಡ್ತಾರೆ ಗೊತ್ತಿಲ್ಲ. ಅವರು ಅಲ್ಲಿ ಏನೋ ಮುನ್ಸಿಪಾಲ್ಟಿಯವರು ನಿಮಗೆ ಕೊಟ್ಟಿದ್ದಾರೆ ಲೆಟರ್, ನಮ್ಗೆ ಕೊಟ್ಟಿಲ್ಲ. ಹಕ್ಕು ಪತ್ರ ಕೊಟ್ಟಿದ್ರಲ್ಲ, ಅದು ಪೊಸಿಷನ್ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಅದನ್ನ ಇಟ್ಕೊಂಡವ್ರೆ ನೀವು ಮುನ್ಸಿಪಾಲ್ಟಿ? ಇಲ್ಲ, ಕೊಡಲ್ಲ. ಮುನ್ಸಿಪಾಲ್ಟಿಯವ್ರು ಏನು ಹೇಳ್ತಾರೆ? ಏನು ಹೇಳ್ತಾರೆ, ನೀವು ದುಡ್ಡು ಕಟ್ಟಬೇಕು BJML ಅವರು, ಅದು ಕಟ್ಟರೆ ನಾನು ಖಾತಾ ಕೊಡ್ತೀನಿ. ಎಷ್ಟು ಕಟ್ಟಬೇಕಂತೆ? ಅದೇ ಹೇಳಿಲ್ಲ. ಅದೇ ಹೇಳಿ ಇವ್ರು ಕೇಳಿದ್ರೆ ನಾನು ಹೋಗಿ ಕೇಳಿದ್ರೆ ಸರಿಯಾಗಿ ಉತ್ತರ ಕೊಡ್ತಾ ಇಲ್ಲ ಅಂತ ಅವ್ರು ಹೇಳ್ತಾರೆ. ನಾನು ಹಂಗಿಲ್ಲನಾ, ಈಗ ಪ್ರಾಪರ್ ರಿಜಿಸ್ಟ್ರೇಷನ್ ಬಂಗಾರಪೇಟ KGF ರಿಜಿಸ್ಟರ್ ಆದ್ಮೇಲೆ ಖಾತಾ ಹೋಗುತ್ತೀರಾ, ಆ ಥರ ಮಾಡ್ಬೇಕು. ನೀವು ಸೇಲ್ ಡೀಡ್ ಮಾಡ್ಬಿಟ್ಟು ಆಮೇಲೆ ಖಾತಾಗೆ ಹೋಗ್ಬೇಕು. ಪಕ್ಕ ಆಗ್ಬೇಕಂದ್ರೆ ಪೊಸಿಷನ್ ಸರ್ಟಿ ನಾಟ್ ಫಾರ್ ವ್ಯಾಲ್ಯೂ. ಐ ನೋ ವೆರಿ ವೆಲ್, ಬಿಕಾಸ್ ಐ ಆಮ್ ಟೆಲಿಂಗ್ ಟು ಯು ಅನ್ನ, ದಯವಿಟ್ಟು ಸೇಲ್ ರಿಜಿಸ್ಟರ್ ಮಾಡಿ ಆಮೇಲೆ ಖಾತೆಗೆ ಹೋಗಿ, ಅದು ಪವರ್ ಆಗುತ್ತೆ. ಓಕೆ, ಅದನ್ನ ಆಮೇಲೆ ನಿಮ್ದು ವರ್ಷನ್ ಕಮಿಷನರ್ ಏನು ಹೇಳಿದ್ರು? ಕಮಿಷನರ್ ಲಾಸ್ಟ್ ಟೈಮ್ ಇರುವಾಗ ಕಮಿಷನರ್ ನೋಡಿದ್ದೀವಿ ನಾವು. ಅವ್ರು ಏನು ಹೇಳಿದ್ರು, ನೋಡಪ್ಪ 1 ಜನ ಕಳಿಸಿಡಿ, ಇಮಿಡಿಯೇಟ್ ನಾನು ಖಾತಾ ಕೊಡ್ತೀನಿ ಗೌರ್ಮೆಂಟ್ಗೆ, ಒಂದೇ ಒಂದು ಬರಲಿ ಪೊಸಿಷನ್ ಸರ್ಟಿಫಿಕೇಟು ನಮಗೆ. ಮುಂದೆ ಇರೋರು ಕಮಿಷನರ್ ಹೇಳಿದ್ದು. ಈ ಕಮಿಷನರ್ ಇನ್ನೂ ನೋಡಿಲ್ಲ. ಈಗ 12 ಗಂಟೆಗೆಲ್ಲ ಅವ್ರಿಗೆ ಫಿಕ್ಸ್ ಮಾಡಿದ್ವಿ, ಹೋಗ್ತೀವಿ. ಅವ್ರು ಏನು ಹೇಳ್ತಾರೆ ಕೇಳ್ಕೊಂಡು ಮತ್ತೆ ನಿಮ್ಗೆ ಹೇಳ್ತೀವಿ. ಅವರು ಏನು ಹೇಳ್ತಾರೆ, ಕಮಿಷನರ್ಗೆ ಅವ್ರಿಗೆ ಬೇಕಾಗಿರೋ ದುಡ್ಡು ಇದು ಸರ್ಟಿಫಿಕೇಟ್ ಕೊಡಬೇಕು, ಇದೇ ಆದೇಶ ಅವ್ರು ಮಾಡಬೇಕು. ಇವ್ರು ಸರಿಯಾಗಿ ಪ್ರಾಪರಾಗಿ ಮಾಡಿಲ್ಲ. 800 ಜನ ಕೊಟ್ಟಿದ್ದು ಅದೇ ಮಾಡಿಲ್ಲ. ಇನ್ನು ಕಮಿಷನರ್ ಅದು ಎಷ್ಟು ದುಡ್ಡು ಅಂತ ಕಳಿಸಿರಲ್ವೋ ಬರೋದು, ಅವ್ರನ್ನ ಹೇಳಿಲ್ಲ. ಅದು ನಿಮಗೆ ಇನ್ಫಾರ್ಮೇಶನ್ ಇಲ್ಲ, ಏನಿಲ್ಲ. ಅಲ್ಲ, ಇವಾಗ ಮುನ್ಸಿಪಾಲ್ಟಿಯವ್ರು ಯಾಕೆ ಮಾಡಲಿಲ್ಲ ಅದು ಕೇಳ್ಬೇಕು ಸರ್. ಹೋಗಿ ನಾವು ಹೋಗಿಲ್ಲ ಫಸ್ಟ್. ನಾವು ಕೇಳ್ಬೇಕು. ಅದು ಎಲ್ಲ ಸರ್ 6 ತಿಂಗಳಿಗೆ 1 ವರ್ಷಕ್ಕೆ ಒಂದೊಂದು ಕಮಿಷನರ್ ಹೋಗ್ತಾ ಇದ್ದಾರಲ್ಲ, ಯಾರನ್ನ ಕೇಳೋದು? BJML ಅವರು LOC ಕೊಟ್ಟಿಲ್ಲ. ಅದೇ ಕೊಡ್ಬೇಕಲ್ಲ ಇವರು. ಅದು ಕೊಟ್ಟಿಲ್ಲ ಸರ್. ನಾವು ಕೇಳಿದ್ರೆ ನಾವೆಲ್ಲ ಕಮಿಷನರ್ ಮೊನ್ನೆನೂ ಬಂದೆ, ಸೆಕ್ಯೂರಿಟಿ ಆಫೀಸರ್ನ ಕೇಳಿದ್ದೆ. ಅವ್ರನ್ನ ಹೇಳಿದ್ರು ಇಲ್ಲ ನಾವು ಕಳಿಸಿದ್ದೀವಿ, ಅದು ಕೊಟ್ಟಿದ್ಮೇಲೆ ನಾನು ಇಮಿಡಿಯೇಟ್ ಇಶ್ಯೂ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸೊ ಇದು ನಮ್ಮದು. ಈಗ ಇವತ್ತು ಒಂದು நிமிஷம்ண்ணா, இப்போ ப்ராப்பர்ட்டிங்க ஒரு பொசிஷன் செட் தராங்கண்ணா, ஒரு 500 வீடு 500 லேஅவுட் 500 சைட் சேல் பண்ணுறான்னு வச்சுக்கோ, 100 சைட் சேல் பண்ணிட்டா அப்போ 400 இருக்குது, லெஸ் ஆகுது இல்லையா? BJML லெஸ் ஆகுது இல்லை? அதனால தான் நான் சொல்கிறேன், நீங்கள் சேல் டீட் பண்ணி அப்புறம் காத்தாக்கு போங்க, அப்போ மைனஸ் ஆகுது. 12 ஏக்கரில் 10 வீடுன்னு அது பண்ணுங்க. அடுத்தபடியாக இப்போது மைனஸ் பண்ணுறது இல்லையா? பொசிஷன் செட் கொடுத்து அப்படியே வச்சுருக்கேன். அடுத்தபடியாக 8000 ಕಂಪನಿ ಕ್ಲೋಸ್ ಆಯಿತು. ಕಂಪನಿ ಕ್ಲೋಸ್ ಆದಮೇಲೆ 40 ಮನೆ ಇದೆ. 35% ಆಕ್ಯುಪೈ ಮಾಡಿಕೊಟ್ಟು ದುಡ್ಡನ್ನು ಕಟ್ಟಲ್ಲ, ಏನು ಮಾಡಿಲ್ಲ. ಎಂಪ್ಲಾಯ್ಸ್ 400 ಜನಕ್ಕೆ ಮನೆ ಇಲ್ಲ. STB ಎಂಪ್ಲಾಯ್ಗೆ 400 ಫಸ್ಟ್ ಕೊಟ್ಟೆ 400 ಜನಕ್ಕೆ ಮನೆಯೇ ಇಲ್ಲ. STB ಎಂಪ್ಲಾಯ್ ಕೋರ್ಟ್ ಆದೇಶನ ಅದೇ, STB ಎಂಪ್ಲಾಯ್ಗೆ ಎಲ್ಲರೂ ಕೊಡಬೇಕು ಮನೆ. ಅದೇ ನಮಗೆ ಇನ್ನೂ ಸೆಟಲ್ಮೆಂಟ್ ಆಗಿಲ್ಲ. ಅದು 400 ಜನ ಇದ್ದಾರೆ. ಇಲ್ಲಿ ಸೆಕ್ಯೂರಿಟಿ ಆಫೀಸರ್ ಅವ್ರು ಸರ್ವ್ ಮಾಡಬೇಕು, ಎವಿಷನ್ ನೋಟಿಸ್ ಕಳಿಸ್ಬೇಕು. ನೋಡಪ್ಪ ಈ ಥರ BJML ಅವ್ರಿಗೆ ಮನೆ ಖಾಲಿ ಇಲ್ಲ, ಮನೆ ಬೇಕು, ನೀವು ಇಮಿಡಿಯೇಟ್ ರೆಕಾರ್ಡ್ ಮಾಡಿದ್ರು ಎವಿಷನ್ ನೋಟಿಸ್ ಇತ್ತು. ಪೊಲೀಸ್ಗೆ ಕಮಿಷನ್ ಕಲೆಕ್ಟ್ ಮಾಡಿದರೆ ಪೊಲೀಸ್ ಅವರು ಹೋಗ್ತಾರೆ, ಜೊತೆ ಖಾಲಿ ಮಾಡಿ. ಯಾಕೆ ಮಾಡಲ್ಲ? ಯಾವನೋ ಇಂಟ್ರೆಸ್ಟ್ ತಗೊಂಡು ರೆಂಟ್ ತಗೊಂಡು ತಿಂತಾ ಇದ್ದಾನೆ. ನಮ್ಮ ಮನೆಗೆ ನಮ್ಮ ಎಂಪ್ಲಾಯ್ಗೆ ಮನೆ ಇಲ್ಲ ಸರ್, ಬೇರೆ ಅವನು ರೆಂಟಿಗೆ ಬಿಟ್ಟಿದ್ದಾರೆ. ಎಲ್ಲ ಬಂಗ್ಲಾಸ್ ಆ ಥರ ಆಗಿದೆ. NIRM ಎಲ್ಲ ಖಾಲಿ ಮಾಡಿದ್ದಾರೆ. NIRM ಎಲ್ಲ ಖಾಲಿ ಆಯ್ತು. ಒರ್ತ ಮಟ್ಟ ಮುಚ್ಚಿರ್ತೀವಿ ನಾ சொல்றேன். NIRMல எல்லாம் காலி பண்ணியாச்சு. ராஜன் பாபு சார் ஒரே ஒருத்தன் புடிச்சிருக்கான். இளைஞர்கள் வாழ்வில் முன்னேற்றத்தை மட்டும் கனவு கண்டு அதற்கான வாய்ப்பு அமையாமல் தினந்தோறும் இயங்குபவர்கள் பல பேர் உண்டு. அப்படிப்பட்ட இளைய சமுதாயத்தினர் ஏதேனும் நாம் சாதித்து வாழ்வில் அங்கீகாரம் பெற மாட்டோமா என்ற இயக்கங்கள் போக்கும் வகையில் இனிதே துவங்கப்பட்டதுதான் ஸ்ரீ சாய் காம்ப்ளெக்ஸ். புதியதொரு வியாபார யுக்தி பெற்று முழு நேர வெற்றி பெற்ற வியாபாரியாக வாழ்வில் வெற்றி நடை போட்டு உங்கள் வாழ்நாளில் நீங்கள் வெற்றியால் என்றும் சொலித்து அடுத்த தலைமுறைக்கு உதாரணமாகிட நல்லதோர் தொடக்கத்தை ஏற்படுத்தும் வகையில் கட்டப்பட்டுள்ளது. ஸ்ரீ சாய் வணிக வளாகம் தங்கவயலின் ஆங்கிலேயர்கள் விட்டு சென்ற கட்டிடக்கலை மீண்டும் உங்கள் கண் முன் காண நீங்கள் அதற்கு செல்ல வேண்டிய ஒரே இடம் BML ஸ்ரீநகரில் மெயின் ரோட்டில் அமைந்துள்ள ஸ்ரீ சாய் காம்ப்ளெக்ஸ் மட்டுமே.
ஒரு முறை நீங்கள் விஜயம் செய்தால் மட்டும் போதும், உங்கள் வாழ்வில் புதியதொரு தொடக்கம் உண்டாகும்.